ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮಾಡಿರ್ತಕ್ಕಂತಹ ಬಟಾಣಿ ಕರಿ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಮಾಡಿದ್ದೀನಿ. ವೆರಿ ಸಿಂಪಲ್ ಈ ಬಟಾಣಿ ಕರಿಯನ್ನು ಮಾಡೋದು. ಹಾಯ್, ವೆಲ್ಕಮ್ ಟು ದಮಯಂತೀಸ್ ವೆಜ್ ರೆಸಿಪೀಸ್. ಹಸಿ ಬಟಾಣಿ ಕರಿಯನ್ನು ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾನೇ ಸಿಂಪಲ್ ಹಾಗೂ ಸಖತ್ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ದೋಸೆಗೂ ಸಖತ್ತಾಗಿ ಸೂಟ್ ಆಗುತ್ತೆ, ಪೂರಿಗೂ ಸೂಟ್ ಆಗುತ್ತೆ, ಆಮೇಲೆ ರೋಟಿ ಇಂಥವಕ್ಕೆಲ್ಲ ಸಖತ್ತಾಗಿ ಸೂಟ್ ಆಗ್ತಕ್ಕಂತಹ ಬಟಾಣಿ ಕರಿ. ಹಾಗಾದ್ರೆ ಬನ್ನಿ ಈ ಬಟಾಣಿ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ಕ್ವಿಕ್ ಆಗಿ ರೆಸಿಪಿ ನೋಡ್ಕೊಂಡು ಬರೋಣ. ಬನ್ನಿ. ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಕಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ 3 ರಿಂದ 4 ಶುಂಠಿಯನ್ನು ತಗೊಂಡಿದ್ದೀನಿ. ಹಾಗೆ 1 ಇಡೀ ಬೆಳ್ಳುಳ್ಳಿ ಹೆಸರುಗಳನ್ನು ತಗೊಂಡಿದ್ದೀನಿ. ಈರುಳ್ಳಿ 1 ಕಪ್ಪು, ಹಸಿಮೆಣಸಿನ್ಕಾಯಿ 2, ಚಕ್ಕೆ ಚಿಕ್ಕದೊಂದು ತುಂಡನ್ನು ತಗೊಂಡಿದ್ದೀನಿ. ಕರಿಬೇವಿನ ಎಲೆ ಒಣಗಿಸಿ ಪುಡಿ ಮಾಡಿರೋದನ್ನ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿಯನ್ನು ಬಳಸ್ಕೋಬೋದು. ಫ್ರೆಶ್ ಆಗಿರ್ತಕ್ಕಂತಹ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಇದು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿತಾ ಬರಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಇವೆಲ್ಲ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಹರಳುಪ್ಪನ್ನು ಹಾಕ್ಕೊಳ್ಳಿ. ಹರಳುಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ. 1/4 ಟೀ ಸ್ಪೂನ್ ಅರಿಶಿನ ಪುಡಿ. ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋತಾ ಬರಬೇಕು. ಒಂದು 2 ರಿಂದ 3 ನಿಮಿಷದವರೆಗೆ ಹುರಿತಾ ಬಂದರೆ ಸಾಕು. ಟೊಮೆಟೊ 1 ಕಪ್ಪಷ್ಟು ತಗೊಂಡಿದ್ದೀನಿ. 3 ಮೀಡಿಯಮ್ ಟೊಮೆಟೊನ ಈ ರೀತಿಯಾಗಿ ತುಂಡು ಮಾಡಿಕೊಂಡ್ರೆ 1 ಕಪ್ಪಷ್ಟು ಬರುತ್ತೆ. ಇದನ್ನ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೆ ಇದನ್ನ ಹುರಿತಾ ಬನ್ನಿ. ಟೊಮೆಟೊದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ತಾ ಬರಬೇಕು. ಮಧ್ಯದಲ್ಲಿ ಮುಚ್ಚಳ ತೆಗೆದು ಒಂದೊಂದು ಸತಿ ಈ ಥರ ಕದಡ್ತಾ ಬನ್ನಿ, ಇಲ್ಲಾಂದರೆ ಕೆಳಭಾಗ ತಳ ಹಿಡ್ಕೊಳ್ಳುತ್ತೆ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ತಾ ಬನ್ನಿ. ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು. ಕಾಶ್ಮೀರ್ ಚಿಲ್ಲಿ ಪೌಡ್ರು 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಫ್ರೈ ಮಾಡ್ತಾ ಮಾಡ್ತಾ ಕಂಪ್ಲೀಟಾಗಿ ಟೊಮೆಟೊ ನೋಡಿ ಸಾಫ್ಟಾಗಿ ಬಂದಿದೆ ಅಲ್ವಾ, ಇಷ್ಟಿದ್ರೆ ಸಾಕು. ಇದೀಗ ರೆಡಿ ಆಗಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಓಕೆ, ಇದು ಹುರ್ಕೊಂಡಾದ ನಂತರ ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ತಣ್ಣಗಾಕಿ ಇಟ್ಟು ನಂತರನೂ ಹಾಕ್ಕೊಂಡ್ರೆ ಆಗುತ್ತೆ. ಸ್ವಲ್ಪ ನೀರು ಬೇಕಿದ್ದಲ್ಲಿ ಹಾಕ್ಕೋಬೋದು. ಜಾಸ್ತಿ ನೀರು ಹಾಕ್ಕೊಂಡ್ರೆ ರುಬ್ಬಕ್ಕೆ ಕಷ್ಟ ಆಗುತ್ತೆ. ಓಕೆ, ಇದೀಗ ರುಬ್ಬಿ ನಾನು ತಗೊಂಡು ಬಂದಿದ್ದೀನಿ. ನೋಡಿ, ಈ ರೀತಿಯಾಗಿ ಫೈನಾಗಿ ಪೇಸ್ಟ್ ಆಗಿರಬೇಕು. ನೋಡಿ, ಈ ಥರ ಇರಬೇಕು. ಓಕೆ, ಇದ್ಲು ಮೊದಲು ನೀವು ಬಟಾಣಿ ಗ್ರೇವಿ ಮಾಡೋಕ್ಕೆ ಮುಂಚೆ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಇದೀಗ ಸೈಡಿಗೆ ಇಟ್ಬಿಡೋಣ. ಮೊದಲು ನಾನು ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀನಿ. ಪಾತ್ರೆ ಕಾದ ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ ನಂತರ ಸಾಸಿವೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕಾದ ನಂತರ ಜೀರಿಗೆ 1 ಟೀ ಸ್ಪೂನ್. ಇದು ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಕಾದ ನಂತರ ಬಟಾಣಿ, ಹಸಿ ಬಟಾಣಿಯನ್ನು ನಾನಿಲ್ಲಿ ಬಳಸ್ಕೊಂಡಿರೋದು. ಈಗ ಸೀಸನ್ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಸಿ ಬಟಾಣಿಯನ್ನು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದು ಸ್ಟ್ರೈನ್ ಮಾಡಿ ನಂತರ ಇದನ್ನ ಬಳಸ್ಕೊಂಡಿದ್ದೀನಿ. ಇಲ್ಲ ನೀರು ಹಾಕೋತ್ತಿಗೆ, ಎಣ್ಣೆ ಫ್ರೈ ಮಾಡೋತ್ತಿಗೆ ಎಲ್ಲ ಆರ್ಕೊಬಿಡುತ್ತೆ. ಓಕೆ, ಚೆನ್ನಾಗಿ ಈಗ ಹುರ್ಕೊಳ್ಳಿ. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಬಟಾಣಿ ಫ್ರೈ ಆಗೋಕ್ಕೆ ಬಿಡಬೇಕು. ಹರಳುಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬಟಾಣಿಯಲ್ಲಿ ಉಪ್ಪು ಹಾಕಿದ್ರೆ ಅದು ಹೀರ್ಕೊಂಡು ಬಟಾಣಿಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮುಚ್ಚಳ ಮುಚ್ಚಿಬಿಟ್ಟು 5 ನಿಮಿಷ ಕಡಿಮೆ ಉರಿಯಲ್ಲಿ ಇದನ್ನು ಬೇಯಕ್ಕೆ ಬಿಡಬೇಕು. ಎಣ್ಣೆಯಲ್ಲೇ ಬಟಾಣಿ ಚೆನ್ನಾಗಿ ಬೇಯುತ್ತೆ. ಈಗ ಮಧ್ಯದಲ್ಲಿ ಓಪನ್ ಮಾಡಿ ಚೆಕ್ ಮಾಡಿ ನೋಡ್ತೀನಿ. ಇದೀಗ ಚೆನ್ನಾಗಿ ಬಂದಿದೆ.
ಅಚ್ಚಕಾರದ ಪುಡಿ 1/4 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಬಳಸ್ಕೋಬೋದು. ಇದನ್ನು ಅಷ್ಟೇ 2 ರಿಂದ 3 ನಿಮಿಷದವರೆಗೆ ಹುರಿತಾ ಬನ್ನಿ. ಧನಿಯಾ ಪುಡಿಯನ್ನು ಹಾಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಇದನ್ನು ಕಡಿಮೆ ಉರಿಯಲ್ಲಿಟ್ಕೊಂಡೆ ಈ ಪ್ರಾಸೆಸನ್ನು ಮಾಡ್ತಾ ಬನ್ನಿ. ಓಕೆ, ಇದೀಗ ಹುರ್ಕೊಂಡು ಆಗಿದೆ. ಬಟಾಣಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ರದ್ದು ಮಸಾಲೆ ಎಲ್ಲ ಹೀರ್ಕೋತಾ ಇದೆ. ಈಗ ರುಬ್ಬಿ ಇಟ್ಕೊಂಡಿರ್ತಕ್ಕಂತಹ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷದವರೆಗೆ ಇದು ಎಣ್ಣೆಯಲ್ಲೇ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮಸಾಲೆ ವಾಸನೆ ಹೋಗೋ ತನಕ ಇದು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಬನ್ನಿ. 1-2 ರಿಂದ 3 ನಿಮಿಷದವರೆಗೆ ಕದಡ್ತಾ ಇರಬೇಕು. ಇದೀಗ ನೀರು ನಿಮಗೆ ಥಿಕ್ನೆಸ್ ಎಷ್ಟು ಬೇಕು, ತುಂಬಾ ನೀರು ಹಾಕೋಕ್ಕೆ ಹೋಗಬಾರ್ದು. ಒಂದು 1/4 ಕಪ್ಪು ಇಲ್ಲಾಂದರೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಇದು ಗ್ರೇವಿ ಸ್ವಲ್ಪ ತಿಕ್ಕಾಗೆ ಇರಬೇಕು, ಹಾಗಾಗಿ ನಾನು ಜಾಸ್ತಿ ನೀರೇನು ಹಾಕೋಕ್ಕೆ ಹೋಗಲ್ಲ. ಸ್ವಲ್ಪ ಉಪ್ಪು ಬೇಕಿದ್ದಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ನನಗೆ ಉಪ್ಪು ಬೇಕಿತ್ತು, ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ನಂತರ ಮುಚ್ಚಿಬಿಟ್ಟು 5 ನಿಮಿಷ ಕಡಿಮೆ ಉರಿಯಲ್ಲಿ ಇದು ಕುದಿಯೋಕ್ಕೆ ಬಿಡಬೇಕು. ಮಧ್ಯ ಮಧ್ಯ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬನ್ನಿ. ನೋಡಿ ಇಲ್ಲಿ ಇಷ್ಟು ಗಟ್ಟಿ ಇದೆ. ಇದು ಕುದೀತಾ ಗಟ್ಟಿ ಆಗಬೇಕು. ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಹಾಗಾಗಿ ನಾನು ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು 2 ರಿಂದ 3 ನಿಮಿಷದವರೆಗೆ ಕುದಿಸ್ತೀನಿ. ನೋಡಿ ಈಗ 2 ರಿಂದ 3 ನಿಮಿಷ ಆದಮೇಲೆ ಓಪನ್ ಮಾಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಬಟರನ್ನು ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಆಪ್ಷನ್. ಇಲ್ಲಾಂದರೆ ತುಪ್ಪನ ಹಾಕ್ಕೋಬೋದು. ಬೆಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಈ ಸ್ಪೆಷಲಾಗಿ ಈ ಮಟರ್ ಕರಿಗೆ ಅಂದರೆ ಹಸಿ ಬಟಾಣಿ ಸೀಸನ್ ಟೈಮಲ್ಲಿ ನೀವು ಈ ರೀತಿಯಾಗಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಬಟಾಣಿ ಸಾಂಬಾರು ಮಾಡೋದು ಡಿಫ್ರೆಂಟ್, ಈ ಕರಿ ಮಾಡೋದು ತುಂಬಾ ಡಿಫ್ರೆಂಟ್ ಆಗಿದೆ. ಗ್ರೇವಿ ಅಂತೂ ಸಖತ್ತಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಓಕೆ, ಇದೀಗ ರೆಡಿ ಆಗಿದೆ. ನೋಡಿ ಇಷ್ಟು ಥಿಕ್ನೆಸ್ ಬಂದಿದೆ. ಇದು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಮೇಲೆ ಎಲ್ಲ ಕುದೀತಾ ಟೇಸ್ಟು ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಉಪ್ಪು ಖಾರ ಏನಾದರೂ ಬೇಕಿದ್ದಲ್ಲಿ ಮಧ್ಯದಲ್ಲಿ ಹಾಕ್ಕೊಂಡು ಒಂದು 5 ನಿಮಿಷ ಎಕ್ಸ್ಟ್ರಾ ಕುದಿಸ್ಕೋಬೋದು. ಇದೀಗ ಪರ್ಫೆಕ್ಟ್ ಆಗಿದೆ. ಮೇಲಿನ ಭಾಗ ಎಣ್ಣೆಯ ಅಂಶ ತೇಲ್ತಾ ಬರುತ್ತೆ, ಕುದೀತಾ ಗಟ್ಟಿಯಾಗ್ತಾ ಹೋಗ್ತಾ ಇದೆ. ಮತ್ತು ಮಸಾಲೆ ರುಬ್ಬಿರೋ ಮಸಾಲೆದು ಸ್ಮೆಲ್ ಕಂಪ್ಲೀಟಾಗಿ ಹೊರಟೋಗುತ್ತೆ. ಅಲ್ಲಿವರೆಗೆ ನೀವು ಕುದಿಸ್ಬೇಕು. ಇದೀಗ ಕಂಪ್ಲೀಟ್ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡ ನಂತರ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಇಷ್ಟೇ, ಮಟರ್ ಕರಿ ರೆಡಿ. ಹಸಿ ಬಟಾಣಿ ಸಾರು ರೆಡಿಯಾಗಿದೆ. ತಿಕ್ಕಾಗಿರ್ತಕ್ಕಂತಹ ಗ್ರೇವಿ ಇದು. ಈಗ ಸೀಸನ್ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದು ಸ್ಪೆಷಲಾಗಿ ಚಪಾತಿಗೆ ಒಂದು ಒಳ್ಳೆ ಸೂಪರ್ ಕಾಂಬಿನೇಷನ್. ಹಾಗೆ ಇದು ನೀವು ದೋಸೆಗೂ ಮಾಡಿಕೊಂಡು ತಿನ್ಬೋದು, ಮತ್ತು ಪೂರಿಗೂ ಸೂಟ್ ಆಗುತ್ತೆ. ರೋಟಿ, ಕುಲ್ಚಾ ಇಂಥವಕ್ಕೆಲ್ಲದಕ್ಕೂ ಸಖತ್ತಾಗಿ ಸೂಟ್ ಆಗ್ತಕ್ಕಂತಹ ಹಸಿ ಬಟಾಣಿ ಕರಿ. ಇದು ಒಂಥರ ಸಿಂಪಲ್ ಮತ್ತು ಎಲ್ಲೂ ಜಾಸ್ತಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ. ತುಂಬಾ ಸುಲಭ ಈ ಮಟರ್ ಕರಿ ಮಾಡೋದು. ಹಾಗಾದರೆ ಫ್ರೆಂಡ್ಸ್, ನೋಡ್ಕೊಂಡ್ರಲ್ಲ ಎಷ್ಟು ಸುಲಭವಾಗಿ ಬಟಾಣಿ ಕರಿಯನ್ನು ಮಾಡ್ಬೋದು ಅಂತ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಹಾಗೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಈ ರೀತಿಯಾದ ಡಿಫ್ರೆಂಟ್ ಆಗಿರ್ತಕ್ಕಂತಹ ಟೇಸ್ಟಿಯಾಗಿರ್ತಕ್ಕಂತಹ ಸುಲಭವಾಗಿ ಮಾಡ್ತಕ್ಕಂತಹ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.